ಹರೇ ರಾಮ್ ಪೀಪಲ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಬಿಡ್ದಿ ಹತ್ತಿರ ಇರೋ ಯತಿರಾಜ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಮಾಯಾಗಾರನಹಳ್ಳಿ ಅಂತ ಒಂದು ಬೋರ್ಡ್ ಸಿಗುತ್ತೆ ನಿಮಗೆ ಬಿಡ್ದಿ ಹತ್ರ ಹೋಗ್ಬೇಕಾದ್ರೆ. ಅಲ್ಲಿ ರೈಟ್ ಟರ್ನ್ ತೊಗೊಂಡು ಹಳ್ಳಿ ಒಳಗೆ ಹೋಗಬೇಕಾಗತ್ತೆ. ಸೊ ಇದು ನಾವು ವಾಪಸ್ ಬರ್ತಾ ಮಾಡಿರೋ ವಿಡಿಯೋ, ಹೋಗ್ತಾ ನಮಗೆ ಮಾಡಲಿಕ್ಕಾಗಲಿಲ್ಲ. ಹಾಗೆ ನಾವು ಹೋಗಿದ್ದು ಕೂಡ ಆಫ್ಟರ್ನೂನ್ ಆಗೋಗಿತ್ತು, ಮಧ್ಯಾಹ್ನ ಆಗಿತ್ತು, ಬಿಸಿಲಿತ್ತು ತುಂಬ. ಆ ಬೆಟ್ಟ ಹತ್ತಿ ಇಳಿಯೋದು ಸ್ವಲ್ಪ ಕಷ್ಟ ಅಂದ್ಕೊಂಡು ಹೋಗಿದ್ವಿ. ಬಟ್ ಬೆಟ್ಟಕ್ಕೆ ನೀವು 1.5 ಅವರ್ ಒಳಗಡೆ ಹತ್ತಿ ಇಳಿಬೋದು. 1-1.5 ಗಂಟೆ ಸಾಕು. ಹಾಗೆ ನಾವು ಹೋದಾಗ ಝೀರೋ ಕ್ರೌಡೆಡ್. ನಾನು ಅನಿಸ್ಬಿಟ್ಟು ಯಾರಂದರೆ ಯಾರೂ ಇಲ್ಲ ಸುತ್ತ. ಏನಾದರೂ ಕೇಳೋರು ಗತಿ ಇರಲಿಲ್ಲ. ಹತ್ತವಾಗ ಬಿಸಿಲಿದ್ದರಿಂದ ಸ್ವಲ್ಪ ನಿಧಾನ ಆಯಿತು ಹತ್ತೋದು. ಮಧ್ಯ ಈ ಥರ ಸ್ಟೋನ್ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ಇನ್ ಬಿಟ್ವೀನ್ ನಿಮಗೆ ಸ್ಟೋನ್ ಸ್ಟೆಪ್ಸ್ ಏನೂ ಸಿಗಲ್ಲ ನೋಡಿ, ಈ ಥರ ಫ್ಲ್ಯಾಟಾಗಿ ಇದೆ. ಸೊ ಹೀಗೆ ಹತ್ಕೊಂಡು ಹೋಗಬೇಕು. ದೇವಸ್ಥಾನ ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಹಾಗೆ ನಮಗೆ ಒಂದು ನೋಟಿಸ್ ಮಾಡಿದ್ವಿ, ಏನು ಗೊತ್ತಾ, ಈ ಬೆಟ್ಟ ಹತ್ತಬೇಕಾದ್ರೆ ನಮಗೆ ಸ್ವಲ್ಪ ಸೌಂಡ್ ಕೇಳುತ್ತೆ ನೋಡಿ. ಅಲ್ಲಿ ಯಾರೋ ಬೈಕಲ್ಲಿ ಬಂದರು, ಅಭ್ಯಾಸ ಇರೋರು ಅನಿಸುತ್ತೆ. ಏನೋ ಸೌಂಡ್ ಅಂದರೆ ಈ ಕೊಳವೆ ಎಲ್ಲ ಹೊಡೆದಾಗ ಏನೋ ಸೌಂಡ್ ಕೇಳುತ್ತೆ, ಲೈಕ್ ಸಮಥಿಂಗ್ ಎಲ್ಸ್ ಸೌಂಡ್. ನಿಮಗೆ ಅದು ಕಲ್ಲಿನ ಸೌಂಡ್ ಅಂತ ಅನಿಸಲ್ಲ. ಸೊ ಆ ಥರ ಸೌಂಡು ಕೇಳಿಸ್ತೈತಿ ಈ ಬೆಟ್ಟದ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ. ಸ್ವಲ್ಪ ಎಲ್ಲ ಕಡೆನೂ ಅಲ್ಲ, ಮಧ್ಯ ಎಲ್ಲೋ ಸ್ಟೆಪ್ ಮಾಡಿದ ತಕ್ಷಣ ಒಂದು ಸೌಂಡ್ ಕೇಳಿಸ್ತಾ ಇತ್ತು. ಸೊ ಅದು ಕೂಡ ರೆಕಾರ್ಡಿಂಗ್ ಇದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹಾಗೆ ಬೆಟ್ಟ ಏನು ತುಂಬ ಎತ್ತರದಲ್ಲಿ ಇರೋ ಅಂಥ ದೇವಸ್ಥಾನವೂ ಅಲ್ಲ, ಬೆಟ್ಟದೊಳಗೆ ಇರೋ ಅಂಥ ದೇವಸ್ಥಾನ. ಇಲ್ಲಿಗೆ ಬರ್ಬೋದು, ಫ್ಯಾಮಿಲಿ ಕೂಡ ಬರ್ಬೋದು. ನಾನು ಹೇಳಿದ್ನೆಲ್ಲ ಕಲ್ಲಿನ ಸೌಂಡ್ ಬೇರೆ ಥರ ಕೇಳುತ್ತೆ ಅಂತ. ಈಗ ಕೇಳಿಸುತ್ತೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿದ್ರ, ಅಬ್ಸರ್ವ್ ಮಾಡಿ ಈ ಸೌಂಡನ್ನ ಕೇಳಿದಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಅಂತ. ನಾನೇನು ಹೇಳಿದೆ ಆಗಲೇ. ಸೊ ಕಲ್ಲಿನ ಸೌಂಡ್ ಆ ಥರ ಕೇಳಿಸ್ತಾ ಇತ್ತು. ಸೊ ವೆರಿ ಮಚ್ ಬಿಸಿಲಿತ್ತು. ನಾವು ಹೋದ ಟೈಮ್ಗೆ ಯಾರು ಹೋಗೋದಿದ್ರೆ ದಯವಿಟ್ಟು ಹ್ಯಾಟು, ವಾಟರ್ ಬಾಟ್ಲು ಎಲ್ಲ ಕ್ಯಾರಿ ಮಾಡಿ. ನೋಡಿ ಎಷ್ಟು ಪೀಸ್ ಇತ್ತು ಅಂದರೆ ಅನೀಶ್ ಮಧ್ಯದಲ್ಲಿ ಮಲ್ಕೊಂಬಿಟ್ಟಿದೆ. ಬಿಸಿಲಲ್ಲಿ ಮುಖ ಫುಲ್ ಟ್ಯಾನ್ ಆಗೋಗುತ್ತೆ ಅಷ್ಟೇ. ಸೊ ಮತ್ತು ಬೆಟ್ಟ ಕೂಡ ತುಂಬ ಏನು ಶಾರ್ಪಾಗಿ ಹೈಟಲ್ಲಿದೆ, ಆ ಥರ ಏನೆಲ್ಲ ನಾರ್ಮಲಾಗಿದೆ. ತುಂಬ ದೂರನೂ ಏನೂ ಇಲ್ಲ, ದೇವಸ್ಥಾನ ಕೂಡ ಕೆಳಗೆ ಇರೋದು. ಆರಾಮ್ಸೆ ಫ್ಯಾಮಿಲಿ ಜೊತೆ ಹೋಗಿ ಬರ್ಬೋದು. ಹಾಫ್ ಡೇ ಟ್ರಿಪ್ ಅಂತ ಹೇಳ್ಬೋದು. ಇದು 1 ಡೇ ಟ್ರಿಪ್ ಆಗೋಲ್ಲ, ಹಾಫ್ ಡೇ ಟ್ರಿಪ್ ಆಗುತ್ತೆ. ಯಾಕಂದರೆ ಬಿಡದಿ ಸಾಮಾನ್ಯ ಎಲ್ಲರಿಗೂ ಹತ್ತಿರದ್ದು ರೂಟಲ್ಲೇ ಸಿಗಬಹುದು ಅಂತ ನನ್ನ ಅಭಿಪ್ರಾಯ. ತುಂಬ ದೂರದಲ್ಲಿರೋರಿಗೆ ಜಾಸ್ತಿ ಟೈಮ್ ತೊಗೊಳ್ಬೋದು, ಆವಾಗ 1 ಡೇ ಟ್ರಿಪ್ ಆಗಬಹುದು. ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಇದ್ರ ಮೇಲ್ಗಡೆ 2 ಬಿಲ್ಡಿಂಗ್ ಇದೆ. ಅಲ್ಲಿ ಯಾರೋ ಇಬ್ಬರು ಇದ್ದರು, ಮೋಸ್ಟ್ಲಿ ಅಲ್ಲಿ ಯಾವಾಗಲೂ ಇರೋರು ಅನಿಸುತ್ತೆ. ಆಗಲೇ ಬೈಕಲ್ಲಿ ಬಂದು ಹೋದ್ರಲ್ಲ, ಆ ಥರ ಇರಬಹುದು. ಆಮೇಲೆ ಕೇಳಿದಾಗ ಹೇಳಿದ್ರು ಭಕ್ತಾದಿಗಳು ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಲಿಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳಿ, ಲೈಕ್ ನಾನ್ ವೆಜ್ಜಸ್ ಏನು ಅವ್ರದ್ದು ಹರಕೆ ಇರುತ್ತೆ ಆ ಥರ. ಸೊ ನಾವು ಹೋದಾಗ ಏನಾಗಿತ್ತು, ದೇವಸ್ಥಾನ ಬಾಗ್ಲಾಕಿತ್ತು. ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಹತ್ತಿರ ಹೋಗಿದ್ದು. ಎನಿವೇಸ್ ನಮಗೆ ದೇವಸ್ಥಾನದೊಳಗೆ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಸೊ ದೇವಸ್ಥಾನ ಈ ಥರ ಬೆಟ್ಟದೊಳಗಿರೋದು ನೋಡಿ. ನಮಗೆ ಹೆಂಗಾಯಿತು ಅಂದರೆ ಸುತ್ತ ಗ್ರೀನರಿ, ಏರು, ಯಾರೂ ಇಲ್ಲ, ಪ್ರಶಾಂತವಾಗಿತ್ತು. ಒಂದು ಸ್ವಲ್ಪ ಧ್ಯಾನ ಮಾಡಿಕೊಂಡು ಬಂದ್ವಿ. ಇಲ್ಲಿ ರೈಟ್ ಸೈಡಿಗೆ ಹೋದರೆ ಒಂದು ಪಾಂಡ್ ಇದೆ ನೋಡಿ. ಇದೆ ಬೆಟ್ಟದೊಳಗೆ ಈ ಥರ ದೇವಸ್ಥಾನ ಇದೆ. ಇಲ್ಲೇ ರೈಟ್ ಸೈಡಿಗೆ ಪಾಂಡ್ ನನ್ನಲ್ಲ, ಇಲ್ಲೇ ನೋಡಿ ಇದೆ ಪಾಂಡ್. ಇಲ್ಲೂ ಏನೋ ಒಲೆ ಉರಿ ಎಲ್ಲ ಹಾಕಿದ್ರು, ಏನು ಮಾಡ್ತಾಯಿದ್ರು ನಮ್ಗೆ ಗೊತ್ತಿಲ್ಲ. ಸೊ ಯಾರು ಇಲ್ಲದೇ ಇರೋ ಕಾರಣ ನಮಗೆ ಯಾವುದೇ ಹಿಸ್ಟ್ರಿಗಳೆಲ್ಲ ಏನೂ ಸಿಕ್ಕಿಲ್ಲ, ಅಥವಾ ಏನು ನಂಬಿಕೆ ಇದೆ, ಏನು ಆಚಾರ ಇದೆ, ಏನೂ ಗೊತ್ತಿಲ್ಲ ನಮಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ದಿಸ್ ಈಸ್ ವೆರಿ ಶಾರ್ಟ್ ವಿಡಿಯೋ, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು. Take care.